ಸಭಾಧ್ಯಕ್ಷರೇ, ಈಗ ಬಿಜೆಪಿಯವರು ಯೂನಿವರ್ಸಿಟಿಗಳು ಬೇಕಾಬಿಟ್ಟಿ ಕೊಟ್ಬಿಟ್ಟು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಹಳ ಗಲಾಟೆ ನಡೀತಾ ಇದೆ ಸಭಾಧ್ಯಕ್ಷರೇ. ಇಲ್ಲಿ ಊರೂರಿಗೆ ಒಂದು ಯೂನಿವರ್ಸಿಟಿ ಮಾಡ್ಬಿಟ್ಟವ್ರೆ. ದಯವಿಟ್ಟು ಹೆಬ್ಬಾಳ ಕ್ಷೇತ್ರಕ್ಕೆ ಒಂದು ಯೂನಿವರ್ಸಿಟಿ ಕೊಡ್ರು ಅಂತ ಬಹಳ ಬೇಡಿಕೆ ಐತೆ ಸಭಾಧ್ಯಕ್ಷರೇ. ಏನಾದ್ರೂ ರೂಲ್ಸ್ ಮಾಡಿದ್ರೆ ಎಲ್ಲ ಯೂನಿವರ್ಸಿಟಿ ನಿಜವಾಗ್ಲೂ ಜನತೆ ಗೌರವ ಅದನ್ನ ಎತ್ತಿಡಬೇಕು. ಆಯ್ತು ಈಗ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಒಂದೊಂದು ಕೊಟ್ಬಿಡ್ರಿ ಅಲ್ಲ. ಈಗ ಯಲಹಂಕಕ್ಕೊಂದು ಕೇಳ್ತಾವ್ರೆ, ಯಲಹಂಕಕ್ಕೊಂದು ಕೇಳ್ತಾವ್ರೆ. ಹೇಳಂಗಿದ್ರೆ ಮುಚ್ಚ್ರಿ, ಇಲ್ಲ ಅಂದ್ರೆ ಎಲ್ಲ ಮಾತಾಡಿ ಕೊಡ್ರಿ. ಅವ್ರ ಕೈಲಿ ಹೇಳ್ತೀರಿ ಅಟ್ಲೀಸ್ಟ್. ಆಯ್ತು. ಈಗ ದಯವಿಟ್ಟು ನೋಡಿ ನೋಡಿ ಒಂದ್ ಸೆಕೆಂಡ್ ಮಂತ್ರಿ ಅವರೇ, ಒಂದ್ ಸೆಕೆಂಡ್. ಬಹಳ ಇಂಪಾರ್ಟೆಂಟ್ ವಿಷಯ, ಒಂದ್ ಸೆಕೆಂಡ್. ಬಹಳ ಇಂಪಾರ್ಟೆಂಟ್ ಚರ್ಚೆ ಇರಬಹುದು. ಅವ್ರಿಗೆ ಉತ್ತರ ಕೊಡ್ತಾರೆ. ಮತ್ತೆ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಬೇಡಿ. ನಿಮಗೆ ಬಜೆಟ್ ನಲ್ಲಿ ಮತ್ತೆ ಒಂದೊಂದು ರಾಜ್ಯ ಮಾತಾಡಿ ಬೇಕಾದ ಅವಕಾಶ ಇದೆ, ಅದ್ರಲ್ಲಿ ಮಾತಾಡ್ಲಿ ಅವರು. ಯಾಕಂದ್ರೆ ನೆಕ್ಸ್ಟ್ ಸಭಾಧ್ಯಕ್ಷರೇ, ಹಿಂದೆ ಮಾನ್ಯ ಏನೋ ಸಚಿವರಾಗಿದ್ದಂಥವ್ರು ನಮ್ಮ ಇಲಾಖೆಯಲ್ಲಿ ಷರತ್ತುಗಳನ್ನು ಹಾಕಿದ್ದಾರೆ. ಸ್ವಲ್ಪ ಸದಸ್ಯರ ಗಮನಕ್ಕೆ ಇರಬೇಕು. ವಿಶ್ವವಿದ್ಯಾಲಯ ಅಂದ್ರೆ ಏನು ಅಂತಕ್ಕಂಥ ಪರಿಕಲ್ಪನೆ ಯಾವ ರೀತಿ ಇತ್ತು, ವಿಶ್ವವಿದ್ಯಾಲಯ ಯಾವ ರೀತಿ ಇರಬೇಕು ನಾನು ಹೇಳ್ತೀನಿ. ಅಲ್ಲ, ಚರ್ಚೆ ಬೇಡ, ಕೊಟ್ಟು ಬಿಡಿ ಸುರೇಖರ್ ಅವರೇ. ಈಗ ಅಲ್ಲ, ಇದು ಪ್ರಶ್ನೆ ಅಲ್ಲ, ಮಾತಾಡಿ. 1 ಗಂಟೆ ಕೂತ್ಕೊಳ್ಳಿ ಅವರೇ, ಏನ್ ಬೇಕು ಅಂತ. ಆಯ್ತು, ಈಗ ಕೂತ್ಕೊಳ್ಳಿ. ಆಯ್ತು, 1 ನಿಮಿಷ, 1 ಸೆಕೆಂಡ್. ಶ್ರೀನಿವಾಸ ಮಾತಾಡಿ. ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಪ್ರಶ್ನೆ ಸಂಖ್ಯೆ 44 ಕೇಳ ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ಅದು ನನಗೆ ತಲುಪಿಲ್ಲ. ಇರಲಿ, ತಲುಪಿಲ್ಲ ನನಗೆ ಉತ್ತರ. ಮಾತಾಡ್ಬೇಕಲ್ಲ. ಇಲ್ಲ, ಎಷ್ಟು ಮಾನ್ಯ ಅಧ್ಯಕ್ಷರೇ, ಈಗ ನಾವು ಈಗ ಅದು ಅಧ್ಯಕ್ಷರೇ ಮಾನ್ಯ ತಲುಪಿಲ್ಲ ಅದ್ರ ಬಗ್ಗೆ. ಆದರೂ ಕೂಡ ನನಗೆ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಈಗ ನಮಗೆ KPSC ಶಾಲೆಯಿಂದ ಎಕ್ಸಾಮ್ ವೈಸ್ ಟೀಚರ್ ಕೊಡ್ತೀವಿ ಅಂತ ಹೇಳಿದ್ರು. ಎಕ್ಸಾಮ್ ವೈಸ್ ಟೀಚರ್ ಕೊಡ್ತಾ ಇಲ್ಲ. ಮತ್ತೆ ಓಲ್ಡ್ ಟೀಚರ್ಸ್ನ ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ಇಂಗ್ಲಿಷ್ ಮೀಡಿಯಂ ಅಂತ 1ನೇ ಕ್ಲಾಸಿಂದ ಸೇರಿಸಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ 2 ಶೂನಿ ಮತ್ತು ಬಂಗೇರಳ್ಳಿಲಿದೆ 700-800 ವಿದ್ಯಾರ್ಥಿಗಳಿದ್ದಾರೆ. ಮಾನ್ಯ ಅಧ್ಯಕ್ಷರೇ, KPSC ಶಾಲೆ ಮಾಡಿದ್ರೆ ತುಂಬಾ ಅನುಕೂಲ. ಅದರಲ್ಲಿ ಏನು ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ ತಗೊಳ್ತೀವಿ ಅಂತ ಹೇಳಿದರೆ, ಆ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ ತಗೊಂಡಿಲ್ಲ. ಜೊತೆಗೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಎಲ್ಲ ಟೀಚರ್ಸ್ಗೂ ಟ್ರೈನಿಂಗ್ ಕೊಟ್ಟರೆ ಇಂಗ್ಲೀಷ್ ಮೀಡಿಯಂ ಮಾಡೋದ್ರಿಂದ ಏನು ಅವಾಗ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರೈವೇಟ್ ಶಾಲೆಗೆ ಹೋಗೋದು ತಪ್ಪಿ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ತುಂಬ ಅಭಿವೃದ್ಧಿ ಆಗ್ತವೆ ಅನ್ನತಕ್ಕಂಥದ್ರಿಂದ ಏನು ಗ್ರಾಜ್ಯುಯೇಟ್ ಟೀಚರ್ಸ್ಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಉತ್ತಮವಾಗಿ ಟ್ರೈನಿಂಗ್ ಕೊಟ್ಟು ಎಲ್ಲ ಟೀಚರ್ಸ್ಗೂ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅನ್ನತಕ್ಕಂಥ ಒಂದು ಮೇಡಮ್. ಬಟ್ ಅಧ್ಯಕ್ಷೆ, ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಚೆನ್ನಾಗಿ ಮಾಡ್ತಾ ಇದ್ದಾರೆ KPSC. ಏನಾಗ್ಬೇಕು ಹೇಳಿ ಅವ್ರೆ, ನೀವು ಎಷ್ಟೇ ಕೇಳಿದ್ನಲ್ವಾ? ಅಲ್ಲ, ನಿಮ್ಗೆ ಸಮಸ್ಯೆ ಏನಿದೆ? ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿದೆ, ಆದ್ರೆ ಕ್ವಾಲಿಟಿ ಟೀಚರ್ಸ್ ಇಲ್ಲ. ಆಯ್ತು, ಒಂದಾದ್ರು ಮತ್ತೇನಾಗಬೇಕು? ಕ್ವಾಲಿಟಿ ಟೀಚರ್ಸ್ ಬೇಕಲ್ಲಿಗೆ. ಆ ನಂತರ ಎಲ್ಲಿ ಇದು ಎಕ್ಸಾಮ್ಸ್ ಮತ್ತೆ ಈಗ ಏನು ಕ್ಯಾಮ್ರಾ ಎಲ್ಲ ಅವಕಾಶ ಮಾಡ್ಕೊಟ್ರದ್ದು ಒಳ್ಳೆ ಚೆನ್ನಾಗಿ. ಆಯ್ತು, ಏನಾಗಬೇಕು ಹೇಳಿ? ಅಲ್ಲಿ ಎಲ್ಲಾ ಟೀಚರ್ಸ್ಗೂ ಟ್ರೈನಿಂಗ್ ಕೊಡಬೇಕು ಮಾನ್ಯ ಅಧ್ಯಕ್ಷರೇ. ಮತ್ತೆ ಏನು ನಮ್ಮ ಸರ್ಕಾರಿ ಶಾಲೆಗಳು ಮಿಡ್ ಡೇ ಮೀಲ್ಸ್ ಕೊಡ್ತೀವಿ, ಎಲ್ಲದೂ ಕೊಡ್ತೀವಿ. ಆದರೆ ಶಾಲೆಗೆ ಅಡ್ಮಿಷನ್ ಆಗ್ತಾ ಇರೋದು ಕಡಿಮೆ. ಯಾಕೆ ಕಾರಣ ಅಂತಂದ್ರೆ ಟೀಚರ್ಸ್ಗಳು ಕ್ವಾಲಿಟಿ ಕಡಿಮೆ ಇಲ್ಲ. ಟೀಚರ್ ಕ್ವಾಲಿಟಿ ಕರೆಕ್ಟ್ ಆಗ್ಬೇಕು. ಈಗ ಹೌದು, 500 ಮಕ್ಕಳಿಗಿಂತ ಕಡಿಮೆ ಇದ್ರು ಕೂಡ ಮಲೆನಾಡು ಅಂತ ಪ್ರದೇಶದಲ್ಲಿ KPSC ಶಾಲೆ ಮಾಡ್ತಾ ಇಲ್ಲ. 500ಕ್ಕಿಂತ ಸಡಿಲಿಸಿ 500 ಮಕ್ಕಳಿಗಿಂತ 400 ಮೇಲೆ ಇದ್ರು ಕೂಡ KPSC ಶಾಲೆ ಮಾಡಬೇಕು ಅನ್ನತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ, ಇದು ನನ್ನ ಬೇಡಿಕೆ ಆಗಿದೆ. ಜೊತೆಗೆ ಸಬ್ಜೆಕ್ಟ್ ವೈಸ್ ಟೀಚರ್ ಕೊಡ್ತಿಲ್ಲ, ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಕೊಡಬೇಕು ಅಂತ ನನ್ನ ಮನೆ ಅಧ್ಯಕ್ಷರೇ. ರೈಟ್, ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ,
ಸದಸ್ಯರು ಹೇಳೋದು ಕರೆಕ್ಟ್. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ಹಣ ಬಂದ ತಕ್ಷಣ ನಾವು ಬೇರೆ ಬೇರೆ ರೂಪದಲ್ಲಿ ಎಲ್ಲ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಆದ್ರೆ ಟೀಚರ್ಸಿಗೆ ಪಟೇಲ್ ವೇದವ್ಯಾಸ ಅವರೇ ಕೂತ್ಕೊಳ್ಳಿ ಅವರೇ ಪೊನ್ನನವ್ರೆ. ಮಾನ್ಯ ಅಧ್ಯಕ್ಷರೇ, ಟೀಚರ್ಸು GPT ಅವ್ರಿಗೆ ನಾವು ರಿಕ್ರೂಟ್ಮೆಂಟ್ ಮಾಡಿದ ತಕ್ಷಣ, ಯಾಕೆಂದರೆ ಅವರೆಲ್ಲ ಹೊಸದಾಗಿ ಬರೋದ್ರಿಂದ ಅವ್ರು ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಬರಬೇಕಾಗ್ತದೆ, ಅದು ಕಾನೂನಿದೆ. ಆದರೆ ಹಳೆ ಟೀಚರ್ಸ್ ಏನಿದ್ದಾರೆ ಅವರಿಗೂ ಕೂಡ ನಮ್ಮ ಡಯಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಮತ್ತು APF ಅಂದರೆ ಅಜೀಂ ಪ್ರೇಮ್ಜಿ ಫೌಂಡೇಶನಿಂದ 10,000 ಟೀಚರ್ಸಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಆ ಟೀಚರ್ಸ್ನ ಅವ್ರ ಜೊತೆಗೆ ಮಾತಾಡಿಕೊಂಡು ಹೆಚ್ಚು ಟೀಚರ್ಸ್ನ ಟ್ರೈನಿಂಗ್ ಮಾಡಿದಾಗ KP ಶಾಲೆಯಲ್ಲಿ ಗುಣಮಟ್ಟ ಜಾಸ್ತಿ ಆಗ್ತದೆ. ಯಾಕೆಂದರೆ ಅದು ಬೈಲಿಂಗ್ವಲ್ ಇರ್ತದೆ, ಸಬ್ಜೆಕ್ಟ್ ಟೀಚರ್ಸ್ ಇರ್ತಾರೆ, ಮತ್ತು ಮಕ್ಕಳಿಗೂ ಕೂಡ ನಾವು LKG UKG ಶುರು ಮಾಡಿರೋದ್ರಿಂದ LKG UKGಯಿಂದ 12ನೇ ಕ್ಲಾಸ್ವರೆಗೂ ಒಂದೇ ಕಡೆ ಇದ್ದರೆ ಅದು ಜಾಸ್ತಿ ಈಗ ಅಡ್ಮಿಷನ್ನು ಮತ್ತು ಇಂಪಾರ್ಟೆನ್ಸು ಅದಕ್ಕೆ ಕೊಡ್ತಾ ಇದ್ದಾರೆ. ನಾನು ಟ್ರೈನಿಂಗಿಗೆ ಕೊಡ್ತಕ್ಕಂಥದ್ದನ್ನು ಹೆಚ್ಚು ಒತ್ತನ್ನು ಈ ಸತಿಗೆ ಈ ವರ್ಷಕ್ಕೆ 2025-26ಕ್ಕೆ ಹೆಚ್ಚು ಟೀಚರ್ಸ್ನ ಟ್ರೈನಿಂಗ್ ಮಾಡಿ ಅವರಿಗೆ ಕ್ವಾಲಿಟಿ ಎಜುಕೇಶನ್ ಕೊಡ್ತಕ್ಕಂಥದ್ದನ್ನು ವ್ಯವಸ್ಥೆಯನ್ನು ನಾವು ಮಾಡ್ತಕ್ಕಂಥದ್ದನ್ನು ಇದನ್ನು ಈ ಸತಿ ಮಾಡ್ತೀವಿ. ಅದನ್ನು ವಿಶ್ವಾಸವನ್ನು ಕೂಡ ಇಟ್ಕೊಳ್ಳಿ. ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನು 500 ಇದರೊಳಗೆ, ಯಾಕೆಂದರೆ ನಾನು ಎಲ್ಲ ಸದಸ್ಯರಿಗೂ ಕೂಡ ಮನವಿ ಮಾಡ್ತೀನಿ. ಯಾಕೆಂದರೆ ಏನಾಗ್ತದೆ, ಒಂದೇ ಒಳ್ಳೆ ಶಾಲೆಯಲ್ಲಿ ಎಲ್ಲರೂ ಬಂದರೆ ಆ ವಾತಾವರಣನೂ ಮಕ್ಕಳಿಗೆ ಚೆನ್ನಾಗ್ತದೆ. ಎಷ್ಟೋ ಒಂದು ಶಾಲೆ ನನಗೆ ಅನಿವಾರ್ಯವಾಗಿ ಮುಂಚೆಯಿಂದ ಬಂದಿದೆ, ಸುಮಾರು 10 ಮಕ್ಕಳಿರೋ ಶಾಲೆನೇ ಭಾಳ ಸಾವಿರಾರು ಇದ್ದಾವೆ. ಆದರೆ ಒಳ್ಳೆ ಶಾಲೆ ಕೊಟ್ಟು ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಕೊಡೋದನ್ನ ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ. ಅದು ಸದ್ಯಕ್ಕೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಅದು KPS ಅಲ್ಲಿ ಒಂದು 5 ಕಿಲೋಮೀಟರ್ಸ್ ಲೀಡ್ ಇಟ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರೆ ಅವಾಗ ಒಂದು ಶಾಲೆಗೆ ಎಲ್ಲರೂ ಕೂಡ ಅಬ್ಸರ್ವ್ ಆಗ್ತಾರೆ. ಮತ್ತು ಬೇರೆ ಯಾರು ಶಾಲೆಗೆ ಹೋಗಿದ್ದಾರೆ, ಪ್ರೈವೇಟ್ ಇರ್ಬೋದು ಮತ್ತು ಅನುದಾನಿತ ಶಾಲೆಗೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅವ್ರನ್ನ, ಯಾಕೆಂದರೆ ನಾವೆಲ್ಲ ಊಟ ಕೊಡ್ತೀವಿ, ಬುಕ್ಸ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಗುಣಾತ್ಮಕಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು, ಟೀಚರ್ಸಿಗೆ ಅವಶ್ಯಕತೆ ಇರತಕ್ಕಂಥ ಟ್ರೈನಿಂಗ್ನ ಪ್ರಾಮಾಣಿಕವಾಗಿ ಈ ಸತಿ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ. ಮತ್ತು 500 ಮಕ್ಕಳು ಇದ್ದರೆ ನಮಗೆ ಸಹಾಯ ಆಗುತ್ತೆ, ಮಾಡೋಣ. 400 ಇದ್ರೂ ಕೊಡೋಣ. ಯಾಕೆಂದರೆ ವಿಸ್ತರಣೆ ಮಲೆನಾಡು ಭಾಗದಲ್ಲಿ ಕಮ್ಮಿ ಆಗ್ತದೆ, ಮಕ್ಕಳ ಸಂಖ್ಯೆ ಅಡ್ಮಿಷನ್ಗೂ ಕೂಡ ಬೇರೆ ಕಡೆಗೆ ಕಂಪೇರ್ ಮಾಡಿದಾಗ ಕಮ್ಮಿ ಇರೋದ್ರಿಂದ ಈ ಎಲ್ಲಿ ಮಂಗಳೂರು ಭಾಗ ಇರ್ಬೋದು, ಶಿವಮೊಗ್ಗ, ಎಲ್ಲೆಲ್ಲಿ ಮಲೆನಾಡು ಭಾಗದಲ್ಲಿ ಕಮ್ಮಿ ಇದ್ದಾಗ ಅಲ್ಲಿ ನೋಡಿಕೊಂಡು ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ತಾವು ಕೂಡ ನಿಮ್ಮ BO ಅವರಿಗೆ ಮಾತಾಡಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಇವರಿಗೆ ಅನುಕೂಲ ಆಗ್ತಕ್ಕಂಥದ್ದು ವ್ಯವಸ್ಥೆನ ನಿಮ್ಮ BO ಅವರಿಗೆ ನಾವು ಅದು ಡೈರೆಕ್ಷನ್ಸು ಕೊಟ್ಟಿದ್ದೀವಿ. ನಿಮ್ಮ ಜೊತೆಗೆ ಚರ್ಚೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ ಅಂತ ಹೇಳಿ. ಅವಾಗ KPS ಕ್ವಾಲಿಟಿಯಲ್ಲಿ ಚೆನ್ನಾಗಿದೆ, ತುಂಬಾ ಒಳ್ಳೆ ಕ್ವಾಲಿಟಿ ವ್ಯವಸ್ಥೆ. ಎಲ್ಲ ಕೂತ್ಕೊಳ್ಳಿ, 3 ಜನ ಕೂತ್ಕೊಳ್ಳಿ. ನೀವು ಅಧ್ಯಕ್ಷರೇ, ನಮ್ಮ ಇವರು